ಹಾಯ್ ಫ್ರೆಂಡ್ಸ್, ಉತ್ತರ ಕರ್ನಾಟಕದ ಹೀರೆಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ. ವೆಲ್ಕಮ್ ಟು ಕಾವೇರಿ ಕಿಚನ್. ಎರಡು ಹೀರೆಕಾಯಿ ತೊಗೊಂಡಿದ್ದೀನಿ. ಅಂದರೆ 2 ಹೀರೆಕಾಯಿ, ಇದು 1/4 kg ಇದೆ. ತುಂಬ ಎಳೆಯದು ಇದೆ, ಚೆನ್ನಾಗಿದೆ. ಇದು ನಿನ್ನೆ ತೊಗೊಂಬಂದಿರೋದು. ಇದು ಇವಾಗ ಪೀಸ್ ಮಾಡಿಕೊಂಡು ಕಟ್ ಮಾಡ್ಕೊತೀನಿ. ಇವಾಗ ಸ್ವಲ್ಪ ಈ ಥರ ನಾರು ಇರುತ್ತಲ್ಲ, ನಾರು ತಕ್ಕೋಬೇಕು. ನೋಡಿ ನಾರು ಹೇಗಿದೆ, ನಾರು ತಕ್ಕೋಬೇಕು. ಫಸ್ಟಿಗೆ ಈ ಥರ ಎಲ್ಲ ಪೀಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ನೀವು ಈ 1 ವಾರ ನೀವು ಚಟ್ನಿ 2 ವಾರ ಚಟ್ನಿ ಇಡಬೇಕಂದ್ರೆ ಇದು ಹಾಕಕ್ಕೆ ಹೋಗ್ಬೇಡಿ. ಒಳಗಡೆದು ಮೇಲ್ಗಡೆದು ಮಾತ್ರ ಅಷ್ಟೇ ಹಾಕೊಳ್ಳಿ. ಮೇಲ್ಗಡೆದು ಹೇಗೆ ತಗೊಳ್ಳೋದಂತ ನಾನು ನಿಮಗೆ ತೋರಿಸ್ತೀನಿ. ಈ ಥರ ತಗೋಬೇಕು ಮೇಲ್ಗಡೆದು. ಮತ್ತು 2 ದಿವಸಕ್ಕೆ ಖಾಲಿ ಆಗಬೇಕು ಚಟ್ನಿ. 2 ದಿವಸ ಇಡೋದಾದರೆ ಈ ಒಳಗಡೆ ಭಾಗ ಹಾಕಿ, ಮತ್ತು 2 ವಾರ ಇಡೋದಿತ್ತಂದರೆ ಈ ಒಳಗಿನ ಭಾಗ ಹಾಕಕ್ಕೆ ಹೋಗ್ಬೇಡಿ, ಕೆಟ್ಟು ಹೋಗ್ಬಿಡ್ತದೆ. ಇವಾಗ ನಾವು ಇದು ಏನು ಮಾಡೋದು, ಬಿಸಾಕೋತಾರೇನೋ ಅಂತ ಅನ್ಕೋಬೇಡಿ. ನೀವು ಬಿಸಾಕಂಗಿಲ್ಲ. ನಾನು ಬೇಳೆ ಸಾಂಬಾರಲ್ಲಿ ಹಾಕಿಬಿಟ್ಟು ಸಾಂಬಾರು ಮಾಡ್ತೀನಿ. ಇದರಿಂದ ನೋಡಿ ಆ ಥರ ಮಾಡಿಲ್ಲ ಅಂದರೆ ಈ ಥರ ಸ್ವಲ್ಪ ಈ ಥರ ಒಳಗಡೆದು ತಕ್ಕೊಂಬೇಡಿ. ನೋಡಿ ಈ ಥರ ಎಲ್ಲ ಇದೇ ಥರನೇ ತಕ್ಕೊಳ್ಳೋಣ. ಎಲ್ಲನೂ ಈ ಅಳತೆ ಕಟ್ ಮಾಡ್ಕೊಂಡಿದ್ದೀನಿ. ಇಷ್ಟು ದಪ್ಪ ಇದ್ರೂ ಪರವಾಗಿಲ್ಲ, ಏನು ನಡೀತದೆ. ಎಣ್ಣೆಲಿ ಹುರಿದು ಬಿಡ್ತೀವಲ್ಲ, ಎಲ್ಲ ಹೋಗ್ಬಿಡ್ತದೆ. ನೋಡಿ ಒಳಗಡೆದೆಲ್ಲ ತೆಗೆದಿದ್ದೀನಿ. ಆ ಒಳಗಡೆದು ಫ್ರೆಂಡ್ಸ್, ನೀವು ಸಾಂಬಾರು ಬೇಳೆಯಲ್ಲಿ ಹಾಕಿ ಸಾಂಬಾರು ಮಾಡ್ಕೋಬೋದು. ಇದ್ರದ್ದು ಟಮಾಟೆ ಈರುಳ್ಳಿ ಹಾಕಿ ಗೊಜ್ಜು ಮಾಡ್ಕೋಬೋದು. ಏನು ಬೇಕಾದ್ರೂ ಮಾಡ್ಕೋಬೋದು. ನಾನು ಸಾಂಬಾರು ಮಾಡ್ಕೋತೀನಿ. ಇದು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಗ್ಯಾಸ್ ಅಂಟಿಸ್ಕೊತೀನಿ. ಹೀರೆಕಾಯಿ ಕಟ್ ಮಾಡ್ಕೊಂಡಿದ್ದೀವಲ್ಲ, ಇದಕ್ಕೆ ಹಾಕ್ಕೊತೀನಿ ಕಡಾಯಿಗೆ. 1-2 ಸ್ಪೂನು ಕಡಲೆಕಾಯಿ ಎಣ್ಣೆ ಹಾಕೋತಾ ಇದ್ದೀನಿ, ಅದು ಹುರಿಯೋಕ್ಕೆ. ಇದು ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಳ್ಳೋಣ. ಸ್ವಲ್ಪ ಕೆಂಪಾಗಬೇಕಿದೆ ಎಣ್ಣೆಗೆ, ಹಸಿ ವಾಸನೆ ಎಲ್ಲ ಹೋಗಬೇಕು. ಫ್ರೆಂಡ್ಸ್, ನಾನು 1/4 kg ಹೀರೆಕಾಯಿ ತೊಗೊಂಡಿದ್ದೆ. ನಿಮ್ಮ ಮನೇಲಿ ಜಾಸ್ತಿ ಜನ ಇದ್ದರೆ, ಫ್ಯಾಮಿಲಿ ದೊಡ್ಡದಾಗಿತ್ತಂದರೆ ನೀವು ಒಂದು ಅರ್ಧ kg ಹೀರೆಕಾಯಿ ತೊಗೋಬೋದು. 2 ವಾರ ಮಾಡ್ಕೊಂಡು ಇಟ್ಕೊಬಂದು ತಿನ್ಬೋದು. ಇದು ಫ್ರಿಜ್ಜಲ್ಲಿ ಏನಾಗಂಗಿಲ್ಲ, ಕೆಟ್ಟು ಹೋಗಂಗಿಲ್ಲ ಇದು. ಇವಾಗ ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ. ತೊಳೆದು ಕ್ಲೀನಾಗಿ ಇಟ್ಕೊಂಡಿದ್ದೀನಿ, ಹಾಕೋತೀನಿ. ಅದು ಕರಿಬೇವು ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಯಾಕೆ ಮೇಲೆ ಬೇರೆ ಊಟದಲ್ಲಿ ಅಡುಗೆಯಲ್ಲೆಲ್ಲ ಹಾಕಿದ್ರೆ ಕರಿಬೇವು ಸೊಪ್ಪು ಎತ್ತು ಆಚೆ ಇಡ್ತಾರೆ. ಇದರಲ್ಲಿ ಹಾಕಿಬಿಟ್ಟು ನಾವು ಮಾಡಿಬಿಟ್ರೆ ತಿಂದುಬಿಡ್ತಾರೆ ತಾವೇ. ಇವಾಗ ಒಂದು ದೊಡ್ಡ ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿನಿ, ಬಿಡಿಸ್ಕೊಂಡಿನಿ ಸಿಪ್ಪೆ. ಒಂದು 10 ಹಸಿಮೆಣಸಿನ್ಕಾಯಿ ತೊಗೊಂಡಿನಿ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಉರಿ ಸಣ್ಣ ಇಟ್ಕೊಳ್ಳೋಣ. ಇನ್ನೂ ಆಗಿಲ್ಲ, ಇದು ಸ್ವಲ್ಪ ಕೆಂಪಾಗಿ ಬರಬೇಕು. ಫ್ರೆಂಡ್ಸ್, ಈ ಚಟ್ನಿನ ಒಂದು ಸಲ ಮಾಡಿ ಇಟ್ಕೊಂಡ್ರೆ 2 ವಾರ ಇಟ್ಕೊಂಡು ತಿನ್ಬೋದು ನೀವು ಫ್ರಿಜ್ಜಲ್ಲಿ. ಜೋಳದ ರೊಟ್ಟಿ, ಅನ್ನ, ಚಪಾತಿ, ಈ ಪ್ಲೇನ್ ಅಕ್ಕಿ ರೊಟ್ಟಿ, ದೋಸೆಗೆ ಕೂಡ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಒಂದು ಸಲ ನೀವು ಮಾಡಿ ನೋಡಿ. ನಾ ಹೇಳ್ದಂಗೆ ಮಾಡಿ, ನೀವು ಮಾಡಿ ಕಮೆಂಟಲ್ಲಿ ಹೇಳಿ ಹೇಗಿತ್ತು ಅಂತ. ಅಷ್ಟು ಚೆನ್ನಾಗಿರ್ತದೆ ಇದು ಚಟ್ನಿ. ಅವಾಗೆಲ್ಲ ನಮ್ಮ ತಾಯಿ, ನಮ್ಮ ಅಜ್ಜಿ ಎಲ್ಲ ಕಲಗಲ್ದಾಗ ಕೊಡ್ತಾಯಿದ್ರು. ಕಲಗಲ್ ನೋಡಿರ್ಬೇಕು ನೀವು, ಉತ್ತರ ಕರ್ನಾಟಕ ಕಡೆ ಕಲಗಲ್ ಇರ್ತಾವಲ್ಲ, ಚಟ್ನಿ ಅರೆಯೋದು, ಅದರಲ್ಲಿ ಕೊಡ್ತಾಯಿದ್ರು. ತೋರಿಸ್ತೀನಿ ನಿಮಗೆ. ಮಿಕ್ಸಿ ಎಲ್ಲ ಏನೂ ಇರಲಿಲ್ಲ ಅವಾಗೆಲ್ಲ. ಅಷ್ಟು ಚೆನ್ನಾಗಿರೋದು ಫ್ರೆಂಡ್ಸ್ ಇದು. ಅದು 15-20 ದಿವಸ ಹಾಗೆ ಇರೋದು. ಇವಾಗೆಲ್ಲ ಮಿಕ್ಸಿ ಇದೆ, ಗ್ರೈಂಡರ್ ಇದೆ, ಎಲ್ಲನಿದೆ. ಆರಾಮಾಗಿ ಮಾಡ್ಕೊಂಡು ಇಟ್ಕೋಬೋದು. ಐನ್ ಟೈಮ್ ಹೊರಗಡೆ ಹೋಗಿ ಬಂದರೆ ಏನಪ್ಪ ಮಾಡೋದು ಅಂದರೆ ಸಾಂಬಾರು ಪಲ್ಯ ಅನ್ನೋದಿದ್ರೆ ಈ ಚಟ್ನಿ ಇದ್ಬಿಟ್ರೆ ಒಂದಿಷ್ಟು ಅನ್ನ ಮಾಡ್ಕೊಂಡು ಬಿಸಿ ತುಪ್ಪ ಎಣ್ಣೆನ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರ್ತದೆ. ಅಷ್ಟು ರುಚಿಯಾಗಿರುತ್ತೆ. ಒಂದು ಸಲ ಖಂಡಿತವಾಗ್ಲೂ ಮಾಡಿ ನೋಡಿ ಫ್ರೆಂಡ್ಸ್ ನೀವು. ಇವಾಗ ಬಿಡಿಸಿ ಸಿಪ್ಪೆ ತೆಗಿರೋದು ಕಡಲೆ ಬೀಜ ತೊಗೊಂಡಿದ್ದೀನಿ, ಹುರಿದಿರೋದು, ಮತ್ತು ಕೊತ್ತಂಬರಿ ಸೊಪ್ಪು, ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಂದರೆ ಹಸಿದು ಯಾವುದೂ ಇರಬಾರ್ದು ಇದರಲ್ಲಿ. ಹಸಿದಿದ್ದರೆ ಕೆಟ್ಟು ಹೋಗ್ಬಿಡ್ತದೆ. ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕು ನಾವು. ಹುರಿಯೋದೇ ಮೇನು. ಫಸ್ಟು ಒಂದು ಸಣ್ಣ ಸ್ಪೂನು ಉಪ್ಪು ಹಾಕೋತಾ ಇದ್ದೀನಿ ಸ್ವಲ್ಪ. ಇದು ಆಗಿದೆ ಫ್ರೆಂಡ್ಸ್. ಇದು ಸ್ವಲ್ಪ ತಣ್ಣಗಾಗಬೇಕು. ಈ ಥರ ಹುರ್ಕೋಬೇಕು. ನೋಡಿ ನೀರೆಲ್ಲ ಏನು ಬಿಟ್ಕೊಂಡಿಲ್ಲ, ಎಲ್ಲ ಡ್ರೈಯಾಗಿ ಎಳ್ಕೊಂಡ್ಬಿಟ್ಟಿದೆ. ಇದು ಸ್ವಲ್ಪ ಫುಲ್ಲು ತಣ್ಣಗಾಗಬೇಕು. ತಣ್ಣಗಾಗಕ್ಕೆ ನಾವು ಬಿಡೋಣ. ಇದು ಗ್ಯಾಸ್ ಆಫ್ ಮಾಡ್ಕೊತೀನಿ. ಫ್ರೆಂಡ್ಸ್, ಇದು ತಣ್ಣಗಾಗಿದೆ ಹೀರೆಕಾಯಿ. ಇವಾಗ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ.
ಈ ಥರ ಕಲ್ಲಿದ್ರೆ ಇದಕ್ಕೆ ಕಲ್ಗಲ್ ಅಂತಾರೆ ಉತ್ತರ ಕರ್ನಾಟಕ ಕಡೆ. ಇದ್ರಲ್ಲೇ ನಮ್ಮ ಕಡೆ ಎಲ್ಲ ಖಾರ ಎಲ್ಲ ಯಾವ ಪದ ಖಾರ ಬೇಕು ಇದ್ರಲ್ಲೇ ಅರಿತಾರೆ. ಹಿಂಡಿ ಕೂಡ ಇದ್ರಲ್ಲೇ ಮಾಡ್ತಾರೆ 2-3 ಜನ ಇದ್ದರೆ. ಫ್ರೆಂಡ್ಸ್ ಈ ಥರ ನಿಮ್ಮ ಮನೇಲಿ ಏನೂ ಇಲ್ಲ ಅಂದರೆ ಮಿಕ್ಸಿ ಜಾರಿಗೆ ಹಾಕೋಬೋದು. ನಾನು ಮಿಕ್ಸಿ ಜಾರಿಗೆ ಹಾಕೋತೀನಿ. ಜಾಸ್ತಿ ಇದೆ ಇದರಲ್ಲಿ ಕುಟ್ಟಕ್ಕಾಗಂಗಿಲ್ಲ, ಮಿಕ್ಸಿ ಜಾರಿಗೆ ಹಾಕೋತೀನಿ. 1 ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ. ಒಂದೇ ಒಂದು ಹಳ್ಳು ಬೆಲ್ಲ ತೊಗೊಂಡಿದ್ದೀನಿ. ಜಾಸ್ತಿ ಸ್ವೀಟ್ ಐತಿ, ಜಾಸ್ತಿ ಹಾಕೋದು ಬೇಡ, ಹೀರಿಕಾಯಿ ಸ್ವೀಟ್ ಆಗಿರುತ್ತೆ. 1 ಇಂಚಿನಷ್ಟು ತೊಗೊಂಡಿದ್ದೀನಿ. ಸ್ವಲ್ಪ 1 ಚಿಟಿಕೆ ಹಿಂಗೆ ತೊಗೊಂಡಿದ್ದೀನಿ. 2 ಸ್ಪೂನು ನಿಂಬೆಹಣ್ಣು ರಸ ತೊಗೊಂಡಿದ್ದೀನಿ ನಾನು. ಉಪ್ಪಂತೂ ಮೊದಲೇ ಹಾಕಿದ್ದೆ ಹುರಿಯಾಗೆ, ಆಮೇಲೆ ನೋಡ್ಕೊಂಡು ಹಾಕೊಳ್ಳೋಣ ಇದು ಉಪ್ಪು. ಇವಾಗ ಮಿಕ್ಸಿಗೆ ರುಬ್ಕೊತೀನಿ. ರುಬ್ಬಿದಾಗಿದೆ ನೋಡಿ ಫ್ರೆಂಡ್ಸ್. ಈ ಥರ ಇರಬೇಕಿದು, ಇಷ್ಟು ತರಿಯಾಗಿರಬೇಕು. ಭಾಳ ನುಣ್ಣ ರುಬ್ಕೊಳಕ್ಕೆ ಹೋಗಬೇಡಿ. ನೋಡ್ತಾ ಇದ್ರಲ್ಲ ಈ ಥರ ರುಬ್ಕೋಬೇಕು. ಇವಾಗ ಇದು ಒಗ್ಗರಣೆ ಹಾಕೊಳ್ಳೋಣ ನಾವು. ಏನು ಹೀರೆಕಾಯಿ ಹುರಿದಿದ್ದೀವಲ್ಲ ಅದೇ ಕಡೆ ಇಟ್ಕೊಂಡಿದ್ದೀನಿ, ಅದು ಗ್ಯಾಸ್ ಅಂಟಿಸ್ಕೊತೀನಿ. ಸ್ಪೂನು ಎಣ್ಣೆ ಹಾಕೋತಾ ಇದ್ದೀನಿ. ನಿಮಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಂದರೆ ಎಣ್ಣೆ ಹಾಕ್ಕೊಳ್ಳಿ ಜಾಸ್ತಿಯಾಗಿ. 1 ಸ್ಪೂನು ಸಾಸಿವೆ ಹಾಕೋತಾ ಇದ್ದೀನಿ. 1 ಸ್ಪೂನು ಜೀರಿಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ಹಾಕೋತೀನಿ, ಅದರಲ್ಲಿ ಹಾಕಿದ್ನಲ್ಲ ಮೊದಲೇ. ಇದೇನು ರುಬ್ಬಿದೆ ಅಲ್ವಾ, ಇದು ಹಾಕ್ಬಿಡೋಣ ಅದಕ್ಕೆ. ಚೆನ್ನಾಗಿ ಮಿಕ್ಸ್ ಮಾಡೋಣ ಎಣ್ಣೆಲಿ. ಆ ಚಟ್ನಿ ಎಣ್ಣೆ ಎಲ್ಲ ಬೆರ್ಕೋಬೇಕು ಅದಕ್ಕೆ. ಇವಾಗ ಒಂದು ಸ್ವಲ್ಪ ಉಪ್ಪು ನೋಡ್ಕೊಳ್ಳಿ. ಮೊದಲಿಗೆ 1 ಸ್ಪೂನ್ ಹಾಕಿದ್ದೆ ಉಪ್ಪು, ಇವಾಗ 1 ಸ್ಪೂನ್ ಹಾಕೋತಾ ಇದ್ದೀನಿ. ಕಡಿಮೆ ಬಿದ್ದಿದೆ. ಸ್ವಲ್ಪ ತಿಂದ್ಬಿಟ್ಟು ನೋಡ್ಕೊಳ್ಳಿ ನೀವು, ಉಪ್ಪು ಆಗಿದೆ ಇಲ್ಲ ಅಂತ ಗೊತ್ತಾಗುತ್ತೆ. ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಇದು ಚೆನ್ನಾಗೆ. ಫ್ರೆಂಡ್ಸ್ ಈ ಚಟ್ನಿ ತುಂಬ ಚೆನ್ನಾಗಿರ್ತದೆ. ನಾವು ಯಾವಾಗಲೂ ಇದೇ ಥರನೇ ಮಾಡೋದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಕಮೆಂಟ್ ಮಾಡಿ ಖಂಡಿತವಾಗಲೂ. ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಹೇಳಿ ಕಮೆಂಟಲ್ಲಿ. ಇದು ಆಗಿದೆ ಫ್ರೆಂಡ್ಸ್. ಇದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ತಣ್ಣಗಾದ್ಮೇಲೆ ಒಂದು ಸರ್ವಿಂಗ್ ಬೌಲಿಗೆ ಹಾಕೊಳ್ಳೋಣ. ಗ್ಯಾಸ್ ಆಫ್ ಮಾಡ್ಕೋತೀನಿ. ನೋಡೋದಲ್ಲ ಫ್ರೆಂಡ್ಸ್, ಹೀರೆಕಾಯಿ ಚಟ್ನಿ ಹೇಗೆ ಮಾಡೋದಂತ. ತುಂಬ ಸಿಂಪಲ್ಲು. ಒಂದು ಸಲ ಮಾಡಿ ಇಟ್ಕೊಂಡ್ರೆ ನೀವು 2 ವಾರ ಇಟ್ಕೊಂಡು ತಿನ್ಬೋದು. ಆಚೆ ಕಡೆ ಹೊರಗಡೆ ಎಲ್ಲ ಹೋಗಿ ಬಂದರೆ ಸುಸ್ತಾಗಿದ್ದರೆ ಒಂದಿಷ್ಟು ಅನ್ನ ಮಾಡ್ಕೊಂಡು ಅದಕ್ಕೆ ತುಪ್ಪನ ಎಣ್ಣೆನ ಹಾಕ್ಕೊಂಡು ತಿನ್ಬೋದು. ರೊಟ್ಟಿ ಅನ್ನ ಯಾವ್ದು ಬೇಕಾದರೂ ಸೂಟ್ ಆಗುತ್ತೆ ಅದು. ನಾನು ಅದಕ್ಕೆ ಚಪಾತಿ ಮಾಡ್ಕೊಂಡಿದ್ದೀನಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ.